ಶುಭಮಸ್ತು ನಿತ್ಯಂ, ದನಕ್ಕೆ ಮತ್ತು ಬ್ರಾಹ್ಮಣರಿಗೆ ಒಳ್ಳೆಯದಾಗಲಿ ಅಂತ. ಇದೇನಪ್ಪ ದನಕ್ಕೆ ಮತ್ತು ಬ್ರಾಹ್ಮಣರಿಗೆ ಒಳ್ಳೆಯದಾಗಲಿ ಅಂತ ಹೇಳಿದರೆ ಇದು ಪ್ರಶ್ನೆ. ಸೊ ಇದರ ನಿಜವಾದ ಅರ್ಥ ಏನು? ನಮ್ಮ ಏನು ಸನಾತನದಲ್ಲಿ ಪ್ರತಿಯೊಂದಕ್ಕೂ 3 ಅರ್ಥಗಳಿದ್ದಾವೆ: ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ಆದಿಭೌತಿಕ ಹಂತದಲ್ಲಿ ಗೋ ಅಂದರೆ ದನ, ಬ್ರಾಹ್ಮಣ ಅಂದರೆ ವೇದ ಮಂತ್ರಗಳನ್ನು ಹೇಳೋರು. ಗೋ ಮತ್ತು ಬ್ರಾಹ್ಮಣರಿಗೆ ಒಳ್ಳೆಯದಾಗಲಿ. ಯಾಕಂದರೆ ದನಕ್ಕೆ ಒಳ್ಳೆಯದಾದರೆ ಎಲ್ಲರಿಗೂ ಆಯಾ ದೇಶದಲ್ಲಿ ಸಮೃದ್ಧಿ ಆಗ್ತದೆ. ನೀವು ಹಿಂದಿನ ಕಾಲಕ್ಕೆ ಹೋಗಬೇಕಾದ್ರೆ ಅಲ್ಲಿ ಅಗ್ರಿಕಲ್ಚರ್ ಅಂದರೆ ಕೃಷಿ ಮಾಡುವಾಗ ಅದಕ್ಕೆ ಗೊಬ್ಬರ ಹಾಕ್ತಿದ್ರು. ಆ ಗೊಬ್ಬರ ದನದ ಗೊಬ್ಬರ, ಕುಡಿಲಿಕ್ಕೆ ದನದ ಹಾಲು. ಆ ಗೊಬ್ಬರದಲ್ಲಿ ಒಂದಿಷ್ಟು ಕೆಮಿಕಲ್ ಇಲ್ಲ, ಒಂದಿಷ್ಟು ಕೆಟ್ಟ ವಸ್ತುಗಳಿಲ್ಲ, ರಾಸಾಯನಿಕಗಳಿಲ್ಲ. ಈಗೇನಾಗಿದೆ, ಗೊಬ್ಬರಕ್ಕೆ ರಾಸಾಯನಿಕ ವಸ್ತು, ನಿಮ್ಮ ಎಲ್ಲದಕ್ಕೂ, ಎಲ್ಲ ತರಕಾರಿ ಎಲ್ಲದಕ್ಕೂ ಹಾಳಾಗಿಬಿಟ್ಟಿದೆ. ಅದಕ್ಕೆ ನಮಗೆ ಆರೋಗ್ಯ ಹಾಳಾಗೋದು. ಹಾಲಿಗೆ, ದನಕ್ಕೆ ಹಾರ್ಮೋನ್ಸ್, ಕೆಮಿಕಲ್ಸ್. ಸೊ ಹಾಗಾಗಿಬಿಟ್ಟು ಏನಾಗಿದೆ, ನಮ್ಮ ಜೀವನ, ನಮ್ಮ ಆರೋಗ್ಯ ಕೆಡ್ತಾ ಇದೆ. ಸೊ ದನಕ್ಕೆ ಒಳ್ಳೆಯದಾದರೆ ಎಲ್ರಿಗೂ ಆರೋಗ್ಯ ಸಿಗ್ತದೆ, ಕೃಷಿ ಉತ್ಪಾದನೆ ಒಳ್ಳೆಯದಾಗ್ತದೆ ಒಂದು ದೃಷ್ಟಿಯಿಂದ. ಬ್ರಾಹ್ಮಣ ಬೇರೆ ಆಯಾ ಕಡೆ ಪೂಜೆ ಪುರಸ್ಕಾರಗಳು ನಡೀತಿದ್ರೆ ಜನರಿಗೊಂದು ನೆಮ್ಮದಿ ಇರ್ತದೆ. ಗೋಬ್ರಾಹ್ಮಣ ಇದು ಆದಿಭೌತಿಕ ಅರ್ಥ. ಈಗ ಆಧ್ಯಾತ್ಮಿಕ ಅರ್ಥವನ್ನು ಚಿಂತನೆ ಮಾಡೋಣ. ಆಧ್ಯಾತ್ಮಿಕವಾಗಿ ಬ್ರಾಹ್ಮಣ ಅಂದರೆ ಯಾರು? ಯಾರು ಬ್ರಹ್ಮನನ್ನು ತಿಳ್ಕೊಂಡವರು ಅವನಿಗೆ ಬ್ರಾಹ್ಮಣ, ಬ್ರಹ್ಮಜ್ಞಾನಿ. ಗೋ ಅಂದರೆ ಏನು? ವೇದಗಳು, ವೇದ ಮಂತ್ರಗಳು. ವೇದ ಮಂತ್ರಗಳು ಮತ್ತು ಬ್ರಾಹ್ಮಣ. ವೇದ ಮಂತ್ರಗಳು ಏನು ಹೇಳ್ತವೆ? ನಮ್ಮ ಬಗ್ಗೆ, ನಮ್ಮ ಆತ್ಮ, ನಮ್ಮ ಬಗ್ಗೆ ಹೇಳ್ತವೆ ವೇದ ಮಂತ್ರಗಳು. ನನ್ನ ಆತ್ಮನ ಬಗ್ಗೆ ಹೇಳ್ತವೆ. ನಾನು ಯಾರು ಅಂತ ಹೇಳ್ಕೊಳ್ತೇವೆ ವೇದ ಮಂತ್ರ. ಅಂದರೆ ವೇದ ಮಂತ್ರಗಳ ಮೂಲಕ ನಮ್ಮನ್ನು ನಾವು ತಿಳ್ಕೋಬೇಕು, ಆತ್ಮಜ್ಞಾನ ಪಡ್ಕೋಬೇಕು. ಅದಕ್ಕೆ ಗೋ. ಬ್ರಾಹ್ಮಣ ಅಂದರೆ ಯಾರು ತಿಳ್ಕೊಂಡಿದ್ರೆ ಅವನು ಗೋ ಬ್ರಾಹ್ಮಣ. ನಮ್ಮನ್ನು ನಾವು ತಿಳ್ಕೊಂಡಿದ್ರೆ ಏನು? ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವನಾನು ನಾನೇ, ಶಿವೋಹಂ ಆತ್ಮಸ್ವರೂಪಿ ನಾನು, ಶುದ್ಧ ಚೈತನ್ಯ ನಾನು, ಶಿವಸ್ವರೂಪಿ ನಾನು ಅಂತ ತಿಳ್ಕೊಳ್ಳೋದೇ ಆತ್ಮಜ್ಞಾನ. ಅದನ್ನು ಹೇಳ್ಕೊಳ್ಳೋದು ಗೋ, ವೇದ. ಗೋ ಅಂದರೆ 2 ಅರ್ಥ: ದನ ಒಂದು ಅರ್ಥ, ವೇದಗಳ ಅರ್ಥ. ಬ್ರಾಹ್ಮಣ ಅಂದರೆ ವೇದ ಮಂತ್ರಗಳು ಒಬ್ಬರು ಬ್ರಾಹ್ಮಣ, ಕಡೆಗೆ ವೇದ ಬ್ರಹ್ಮನ ತಿಳ್ಕೊಂಡವ್ರು ಬ್ರಾಹ್ಮಣ. ಅದಕ್ಕೋಸ್ಕರ ಗೋ ಬ್ರಾಹ್ಮಣಿಗೆ ಒಳ್ಳೆಯದಾಗಲಿ. ಯಾಕಂದರೆ ಅದರಿಂದ ನಮಗೆ ನಾವು ಉದ್ಧಾರ ಆಗ್ತೇವೆ. ಬ್ರಾಹ್ಮಣ ಅಂದರೆ ಬ್ರಹ್ಮನ ತಿಳ್ಕೊಂಡವರು ಅಂತ. ಹಾಗೆ ಗೋಪೂಜೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ. ಗೋಪೂಜೆ ಅಂದರೆ, ಈಗ ನೀವು ದಿನಗಳೆಲ್ಲ ಪೂಜೆ ಮಾಡ್ತಿರ್ತಾರೆ ಮನೆಯಲ್ಲಿ, ದೇವರ ವಿಗ್ರಹಗಳನ್ನು ಪೂಜೆ ಮಾಡ್ತೀರಾ ಅಲ್ವಾ? ನೈವೇದ್ಯ ಮಾಡ್ತೀರಾ? ಅದು ಭಗವಂತ ಬಂದು ತಿನ್ನ. ಗೋಮಾತೆ ಪ್ರತ್ಯಕ್ಷ ದೇವತೆ. ನೀವೊಂದು ಬೆಲ್ಲ ಹಚ್ಚಿಕೊಂಡು ತಿಂತಾಳೆ ಅವಳು, ಆಯಿತಾ? ಗೋವು ಸತ್ವಗುಣ ರಜೋಗುಣ ತಗೋದ್ರೆ ಸತ್ವಗುಣ ಪ್ರಧಾನ ಪ್ರಾಣಿ. ಹುಲಿ ರಜೋಗುಣ, ಆಯಿತಾ? ಗೋ ಸತ್ವಗುಣ ಪ್ರಧಾನ. ಗೋಮಾತೆಯಲ್ಲಿ ಎಲ್ಲ ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ. ಸತ್ವಗುಣ ಕಡೆ ಗೋವು ಏನು ಮಾಡ್ತದೆ? ಒಂದಿಷ್ಟು ಹುಲ್ಲು ತಿಂದು ನಮಗೆ ಹಾಲು ಕೊಡ್ತದೆ. ಹುಲ್ಲು ನಮ್ಮದು ಎಳ್ಕೊಳ್ಳಲ್ಲ, ಒಂದಿಷ್ಟು ಹುಲ್ಲು ತಿಂದು ನಮಗೆ ಹಾಲು ಕೊಡ್ತದೆ. ಹಾಗಾಗ್ಬಿಟ್ಟು ಗೋ ಅನ್ನೋದು, ಹಿಂದಿನ ಕಾಲದಲ್ಲಿ ವಿಗ್ರಹಗಳಿಲ್ಲ. ಗೋ ಅನ್ನೋದು ಒಬ್ಬ ಬ್ರಹ್ಮಜ್ಞಾನಿಯ ಪ್ರತೀಕ. ಒಬ್ಬ ಜ್ಞಾನಿಗೆ ಒಂದು ಮನೆಯಲ್ಲಿ ದಿನ ಪೂಜೆ ಮಾಡಬೇಕಾದ್ರೆ ಜ್ಞಾನಿನ ಕರ್ಕೊಂಡು ಕಾಣಕ್ಕಾಗಲ್ಲ, ಅಲ್ಲೊಂದು ವಿಗ್ರಹ ಇಲ್ಲ. ಗೋವನ್ನು ಜ್ಞಾನಿಯ ಸಂಕೇತವಾಗಿ ಮನೇಲಿ ಪೂಜೆ ಮಾಡ್ತೀವಿ. ಜ್ಞಾನಿ ಹೇಗಿರ್ತಾನೆ? ಒಬ್ಬ ಬ್ರಹ್ಮಜ್ಞಾನಿ ಸಮಾಜದ ಸ್ವಲ್ಪ ತಗೊಳ್ತಾನೆ. ಸ್ವಲ್ಪ ತಗೊಂಡು ಸಮಾಜಕ್ಕೆ ಆತ್ಮಜ್ಞಾನ ಅನ್ನೋ ಅಮೃತವನ್ನು ಕೊಡ್ತಾನೆ, ಹಾಲು. ಅದಕ್ಕೋಸ್ಕರ ಬ್ರಹ್ಮಜ್ಞಾನಿಯ ಪ್ರತೀಕವಾಗಿ ಗೋಪೂಜೆ. ಬ್ರಹ್ಮಜ್ಞಾನಿಯಲ್ಲಿ ಸಮಸ್ತ ದೇವತೆಗಳಿದ್ದಾರೆ, ಗೋವಿಂದರು ಸಮಸ್ತ ದೇವತೆಗಳಿದ್ದಾರೆ ಅನ್ನೋ ಭಾವನೆಯಿಂದ ಪೂಜೆ. ಅಂದರೆ ನಾವು ಏನು ದಿವಸಕ್ಕೆ ಕೃಷ್ಣ ರಾಮನ ಪೂಜೆ ಮಾಡ್ತಿದ್ವಿ, ಹಿಂದೆ ಬ್ರಹ್ಮಜ್ಞಾನಿಯ ಪೂಜೆ ಮಾಡ್ತಿದ್ವಿ. ಯಾಕೆ? ಅದು ನೀವೇ ಆಗಿದ್ದೀರಾ. ನಾನು ಬ್ರಹ್ಮನಂತ ಗೊತ್ತಾಗಬೇಕಾದ್ರೆ ನಿಮಗೆ ಮೊದಲು ಅದಕ್ಕೊಂದು ವಿಗ್ರಹ ಪ್ರತೀಕ ಬೇಕು. ಆ ಪ್ರತೀಕವೇ ಗೋವು, ಅದೇ ಪ್ರತೀಕ ಬ್ರಾಹ್ಮಣ. ಅರ್ಥ ಆಗ್ತಿದೆಯಾ ಪ್ರತೀಕ ಪೂಜೆ ಬಗ್ಗೆ? ಪ್ರತೀಕ ಅಂದರೆ ನಾವು ಏನನ್ನು ಪೂಜೆ ಮಾಡಿ ಏನನ್ನು ಪಡ್ಕೊಳ್ತೇವೆ ಅದು ಪ್ರತೀಕ. ನಮಗೆ ಬ್ರಹ್ಮಜ್ಞಾನ ಪಡ್ಕೋಬೇಕು, ಜೀವಾತ್ಮ ಪರಮಾತ್ಮ ಏಕತ್ವವನ್ನು ಕಾಣಬೇಕು ಅಂದರೆ ಅದಕ್ಕೆ ಬ್ರಹ್ಮಜ್ಞಾನಿಯ ಪೂಜೆ. ಬ್ರಹ್ಮಜ್ಞಾನ ನಮ್ಗೆ ಸಿಗಲ್ಲ ರಸ್ತೆಯಲ್ಲಿ.
ಬ್ರಹ್ಮಜ್ಞಾನಿ ದನದ ಸ್ವರೂಪದಲ್ಲಿ, ದನದ ರೂಪದಲ್ಲಿ ನಮ್ಮಲ್ಲಿದ್ದಾನೆ ಅಂತ ದನದ ಗೋಪೂಜೆ. ಅದಕ್ಕೋಸ್ಕರ ಗೋ ಅನ್ನೋದು 2 ಶಬ್ದ ಅರ್ಥ ಇದೆ, ವೇದ ಮಂತ್ರಗಳು ಮತ್ತು ದನ. ಆಧ್ಯಾತ್ಮಿಕ ಅರ್ಥದಲ್ಲಿ ಗೋ ಅಂದರೆ ಆತ್ಮಜ್ಞಾನ, ವೇದ ಮಂತ್ರ ತಿಳ್ಕೋಬೇಕು. ಬ್ರಾಹ್ಮಣ ಅಂದರೆ ಬ್ರಹ್ಮಜ್ಞಾನಿ ಅಂತ ತಿಳ್ಕೋಬೇಕು. ನನ್ನ ಸ್ವರೂಪವನ್ನು ಯಾರು ಹೇಳ್ಕೊಡ್ತಾರೆ, ಬ್ರಹ್ಮಜ್ಞಾನಿ ಅಂತ. ಅದಕ್ಕೆ ಗೋಪೂಜೆ ದಿನ ಒಬ್ಬ ಜ್ಞಾನಿಯ ಪೂಜೆ. ಕಡೆಗೆ ನೀವೆಲ್ಲ ಇದನ್ನು ಕೇಳಿದ್ರೆ, ಸತ್ಯಕಾಮನ ಕತೆ ಕೇಳಿದ್ರೆ, ಸತ್ಯಕಾಮ ಅಂತ ಒಬ್ಬ ಇದ್ದ. ಸತ್ಯಕಾಮನಿಗೆ ಗುರುಗಳು ಸತ್ಯಕಾಮ ಈ ಹಸು ತಗೊಂಡೋಗಿ ಅದನ್ನು ಮೇಯಿಸು, ಅದು 1000 ಹಸು ಆದಮೇಲೆ ವಾಪಸ್ ಬಾ ಅಂತ ಹೇಳಿದ್ರು. ಹಸುವನ್ನು ತಗೊಂಡೋಗಿ 1000 ಹಸು ಆದಮೇಲೆ ಕಾಡಿನಲ್ಲಿ ಬಿಟ್ಬಿಡೋದು. 1000 ಹಸು ಆದಮೇಲೆ ವಾಪಸ್ ಬಾ ಗುರುಕುಲಕ್ಕೆ ಅಂತ. ಅವನು ಸತ್ಯಕಾಮ ಕಾಡಿಗೆ ಹೋಗ್ತಾರೆ. ಹಸುಗಳಲ್ಲಿ ದಿನ ಮೇಯಿಸ್ತಾರೆ. ಹಸುಗಳು ಮೇಯ್ತಾ ಮಾತಾಡ್ಲಿಕ್ಕೆ ಯಾರೂ ಇಲ್ಲ, ಇರೋದು ಹಸುಗಳು ಮಾತ್ರ. ದಿನ ಬೆಳಗ್ಗೆ ಹಸು ಹೊಡ್ತಾರೆ. 1 2 ಆಗುತ್ತೆ, 2 4 ಆಗುತ್ತೆ, 4 8 ಆಗುತ್ತೆ, ಕಡೆಗೆ 1000 ಆಗುತ್ತದೆ. ಆ 1000 ಆಗ್ತಿದ್ದಾಗೆ ಸತ್ಯಕಾಮ ಕೂಡ ಹಸುವಿನಾಗ ಆಗ್ಬಿಡ್ತಾನೆ. ಮುಗ್ಧ ಸ್ವಭಾವ ಆಯಿತಾ, ಮುಗ್ಧ ಸ್ವಭಾವ, ಶುದ್ಧ ಮನಸ್ಸು ಮತ್ತು ಪ್ರೇಮ. ಅವ್ರು ಜ್ಞಾನಿ ಆಗ್ಬಿಡ್ತಾನೆ, ಬ್ರಹ್ಮಜ್ಞಾನಿ ಆಗ್ಬಿಡ್ತಾನೆ. ಬರೀ ಗೋಸೇವಿಂದ ಜ್ಞಾನಿ ಆಗ್ಬಿಡ್ತಾನೆ. ಕಡೆಗೆ ಆಶ್ರಮ ಬರೋ ಗುರುಗಳಿಗೆ ಸಂತೋಷ ಆಗ್ಬಿಡ್ತಾರೆ, ಇವ್ರು ಜ್ಞಾನಿ ಆಗ್ಬಿಡ್ತಾರೆ. ಬರೀ ಗೋಸೇವೆಯಿಂದ ಜ್ಞಾನಿಯಾಗಿ ಬಂದ್ಬಿಟ್ಟು ಅವ್ರು. ಆಯ್ತಾ? ಯಾಕೆ ನಾನು ಹೇಳ್ತೇನೆ, ಎಲ್ಲ ಹೇಳಿ. ಯದ್ಭಾವಯತಿ ತದ್ಭವತಿ, ಯದ್ಭಾವಯತಿ ತದ್ಭವತಿ, ಯದ್ಭಾವಯತಿ ತದ್ಭವತಿ. ನಾವು ದಿನ ನಾವು ಏನು ಯೋಚನೆ ಮಾಡ್ತೇವೆ ಅದೇ ಆಗ್ತದೆ. ಹಸುವಿನ ಸ್ವಭಾವ ಏನಪ್ಪ? ಅದು ಮುಗ್ಧತೆ. ಹಸುವಿನ ಸ್ವಭಾವ ಏನು? ಶುದ್ಧ ಪ್ರೇಮ. ಹಸುವಿನ ಸ್ವಭಾವ ಏನು? ಹಾಲು ಕೊಡ್ತಾರೆ, ಕೇಳಲ್ಲ. ಆಯ್ತಾ? ನಿಷ್ಕಾಮ. ಹಸುವಿನ ಸ್ವಭಾವ ಏನು? ಏನು ತಗೊಳ್ಳೋ ಒಂದಿಷ್ಟು ಹುಲ್ಲು ಸಮಾಜದಿಂದ ಭಾಳ ಕಡಿಮೆ ತಗೊಂಡು ನಿಷ್ಕಾಮ ಕರ್ಮ ಮಾಡಿ ನಮಗೆ ಹಾಲನ್ನು ಕೊಡ್ತಾರೆ, ಅದು ಹಸುವಿನ ಸ್ವಭಾವ. ಆ ಹಸುವಿನೊಟ್ಟಿಗೆ 1000 ಹಸು ಆಗಿದ್ರೆ ಅವನಿಗೆ ಹೇಗಿರಬೇಕು? ಅವನ ಮನಸ್ಸು ಶುದ್ಧಾಗಿ ಮಗುವಿನಾಗ ಬಿಡ್ತಾನೆ, ನಾನೇ ಆಗ್ಬಿಡ್ತಾನೆ. ಅಷ್ಟೇ ಗೋಪೂಜೆ. ಆಯ್ತಾ? ಕಡೆಗೆ ಇನ್ನೊಂದು ಕೇಳಿದಿರಾ? ಪೆಟ್ ಥೆರಪಿ ಅಂತ ಕೇಳಿದಿರಾ? ಪೆಟ್ ಥೆರಪಿ ಅಂತ ಏನು? ಪೆಟ್ ಥೆರಪಿ ಅಂದರೆ ಒಂದು ಸಾಕು ಪ್ರಾಣಿಯನ್ನು ನಾವು ಅದಕ್ಕೆ ಏನಾದರೂ ಕೊಟ್ಟು ಅದನ್ನು ಮಾಡಿದರೆ ನಮ್ಮ ಸೈಕಾಲಜಿಕಲ್ ಟ್ರಬಲ್ ಕಡಿಮೆ ಆಗ್ತದೆ, ಡಿಸ್ಟರ್ಬೆನ್ಸ್. ಈಗೆಲ್ಲ ಎಲ್ಲರ ಮನೆಯಲ್ಲಿ ಡಿಸ್ಟರ್ಬೆನ್ಸ್, ಎಲ್ಲರ ಮನೆಯಲ್ಲಿ ಅಶಾಂತಿ. ಯಾಕಿದೆ? ಗಂಡ ಹೆಂಡತಿ ಹತ್ರ ಮಾತಾಡಲ್ಲ, ಹೆಂಡತಿ ಮಕ್ಕಳ ಹತ್ರ ಮಾತಾಡಲ್ಲ, ಇಬ್ಬರು ವಾಟ್ಸಾಪು ಫೇಸ್ಬುಕ್ಕು ಚಾಟಲ್ಲಿ ಮಾತಾಡ್ತಾರೆ. ಆಯಿತಾ? ಮನುಷ್ಯನ ಸಂಬಂಧನೇ ಇಲ್ಲ. ಯಾರೋ ಒಬ್ಬರು ಹಾಯ್ ಅಂತ ಹೇಳ್ತಾರೆ, ಅಲ್ಲ ನಿಮ್ಮನ್ನು ಎಲ್ಲ ನೋಡಿದಾಗಿಲ್ಲ, ನಾನು ನಿಮ್ಮ ನೈಬರ್ರಿ, ಫೇಸ್ಬುಕ್ಕಲ್ಲಿ ಕಾಣ್ತೀರಿ. ಆಯ್ತಾ? ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮನುಷ್ಯ ಸಂಪರ್ಕ ಇಲ್ಲ. ಹಾಗಿದ್ರೆ ಅಲ್ಲಿ ಪೆಟ್ಟಿರಕ್ಕೆ ಅಂದರೆ ಏನು ಕಂಡಿದ್ದಾರೆ ಸೈಕ್ಯಾಟ್ರಿಸ್ಟು, ಸೈಕಾಲಜಿಸ್ಟು, ಒಂದು ಪ್ರಾಣಿಗೆ ನೀವು ದಿನ ಹುಲ್ಲು ಕೊಟ್ಟು ಅದಕ್ಕೆ ನೀರು ಕೊಟ್ಟರೆ ನಿಮ್ಮ ಮಾನಸಿಕ ಸ್ಥಿತಿ ಸರಿ ಹೋಗುತ್ತಂತ, ತಲೆ ಸರಿ ಹೋಗುತ್ತಂತ. ಈಗ ನಮ್ಮನ್ನು ಯಾರೇ ಕ್ಯಾರೆ ಅನ್ನೋರು ಕೇಳೋರಿಲ್ಲ, ಮನೆಯಲ್ಲಿ ಕ್ಯಾರೆ ಅನ್ನೋರು ಕೇಳೋರಿಲ್ಲ, ಮನುಷ್ಯರಿಗಿಲ್ಲ. ಆದರೆ ಪ್ರಾಣಿಗಳಿದಾವಲ್ಲ, ದನ, ಕರು, ನಾಯಿ, ಆ ಪ್ರಾಣಿಗಳಿಗೆ ಶುದ್ಧ ಪ್ರೇಮ ಇದೆ. ನನಗೆ ಪ್ರೇಮ ಇಲ್ಲ, ಪ್ರೇಮ ಅಂತಾರೆ, ಶುದ್ಧ ಪ್ರೇಮ ಅದು ಕಾಣ್ತಾ ಇದೆ ಪ್ರಾಣಿಗಳಲ್ಲಿ. ಆ ಶುದ್ಧ ಪ್ರೇಮ ನೋಡ್ಬೇಕಾದ್ರೆ ಗೋಶಾಲೆ ಬರಬೇಕು. ಆಯ್ತಾ? ಇಲ್ದಿರೆ ಪ್ರೇಮ ಮನೆಯಲ್ಲಿಲ್ಲ, ರಸ್ತೆಯಲ್ಲಿಲ್ಲ, ಅಂಗಡಿಯಲ್ಲಿಲ್ಲ, ಆಫೀಸಲ್ಲಿಲ್ಲ. ಪ್ರೇಮ ಬರ್ಬೇಕಾದ್ರೆ ಗೋಶಾಲೆ ಬರಬೇಕು. ಈ ದಿನ ದನಗಳ ಪರಿಸ್ಥಿತಿ ಭಾಳ ಗಂಭೀರ ಆಗಿಬಿಟ್ಟಿದೆ. ನಮ್ಮ ಏನಂತ ಹೇಳ್ತೇವೆ ಡೈರಿ, ಆ ಡೈರಿಯಲ್ಲಿ ದನಗಳನ್ನ ಚಿತ್ರಾನ್ನ ಮಾಡ್ತಾರೆ, ಚಿತ್ರಹಿಂಸೆ ಮಾಡ್ತಾರೆ, ಹಾರ್ಮೋನ್ ಕೊಡ್ತಾರೆ, ವರ್ಷಕ್ಕೆ ಕರು ಹಾಕೋಕೆ ಮಾಡ್ತಾರೆ. ಆಯಿತಾ? ಕರುವನ್ನು ತಾಯಿ ಮುಂದೆ ಸಾಯಿಸ್ತಾರೆ. ಆ ದನವನ್ನು ಒಂದು 8-9 ವರ್ಷಕ್ಕೆ ಸಾಯಿ ಕಾಣೆ ಕಳಿಸ್ಬಿಡ್ತಾರೆ. ದನವನ್ನು ನಾವು ಪೂಜೆ ಮಾಡ್ತಾ ಇಲ್ಲ, ದನಕ್ಕೆ ಹಿಂಸೆ ಕೊಡ್ತಾ ಇದ್ದೇವೆ ಡೈರಿ ಇಂಡಸ್ಟ್ರಿಯಲ್ಲಿ. ಈ ಲೇಖನ ಗೋಶಾಲೆಯಲ್ಲಿ ದನವನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಯಾವುದೇ ತೊಂದರೆ ಇಲ್ಲದೆ ಆ ದನವನ್ನು ಸುಖವಾಗಿ ನೋಡ್ಕೊಳ್ತಾರೆ. ಡೈರಿ ಇಂಡಸ್ಟ್ರಿಯದು ದನದ ಪ್ರಾಣ ಹಿಂಡ್ತಾ ಇದ್ದಾರೆ. ಸೊ ದನ ಅನ್ನೋದು ಗೋಮಾತೆ ಅಂತ ಹೇಳ್ತೇವೆ ನಾವು. ಗೋಮಾತೆ ಅಂತ ಯಾಕೆ ಹೇಳ್ತೇವೆ? ಮಾತೆ ಯಾಕೆ? ತಾಯಿ ಹಾಲು ಬೆಳೆದಿ, ತಾಯಿ ಹಾಲು ಕೊಟ್ಟು ನಿಲ್ಲಿಸಿದಾಗ ಗೋವಿನ ಹಾಲಿಂದ ಬೆಳಿತೀವಿ, ಅದು ತಾಯಿ ಒಂದು ದೃಷ್ಟಿಯಿಂದ. ಆದರೆ ಗೋಮಾತೆ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಗೋಮಾತೆ ಅಂದರೆ ಇಡೀ ನಮ್ಮ ವಿಶ್ವದ ಮಾತೆ ಅವಳು. ಯಾಕೆ? ದನದಿಂದ ಆ ಗೊಬ್ಬರ, ಕೃಷಿ, ಆ ಕೃಷಿಯಿಂದ ಸಮಾಜ, ಆ ದನದ ಹಾಲಿಂದ ಜೀವನ. ಸೊ ಇಡೀ ಸಮಾಜಕ್ಕೆ ತಾಯಿ ಒಂದು ದೃಷ್ಟಿಯಿಂದ.
ಇನ್ನೊಂದು ದೃಷ್ಟಿಯಿಂದ ಗೋಮಾತೆ ಅಂದರೆ ನಾವು ಬಹಳ ಜನ್ಮಗಳನ್ನು ತಗೊಂಡಿದ್ದೇವೆ. ಎಲ್ಲ ಪ್ರಾಣಿಗಳು, ಮಂಗ, ಪ್ರಾಣಿ, ಪಶು, ಪಕ್ಷಿ. ಮನುಷ್ಯ ಜನ್ಮಕ್ಕೆ ಬರೋ ಮುಂಚೆ ಗೋ ಜನ್ಮ ತಗೊಂಡು ಬಂದಿದ್ದೇವೆ. ಮನುಷ್ಯ ಜನ್ಮಕ್ಕೆ ಬರೋ ಮುಂಚೆ ನೀವು ಮಂಗ ಆಗಿರಲಿಲ್ಲ. ಮಂಗ ಶರೀರ, ನಿಮ್ಮ ಆತ್ಮ, ಜೀವಾತ್ಮ ದನದ ರೂಪದಲ್ಲಿತ್ತು. ಆ ದನದ ನೀವು ಬಂದಿದ್ದೇವೆ. ಸೊ ಹಾಗಾಗಿ ಗೋ ಅಂದರೆ ಮಾತೆ, ನಿಮ್ಮ ಹುಟ್ಟಿಗೆ ಕಾರಣ ಆದವಳು ಗೋಮಾತೆ. ಓಕೆ, ಸೊ ಇಂದಿನ ಗೋಮಾತೆಯ ಚಿಂತನೆ, ಕೃಷ್ಣನ ಚಿಂತನೆ ಮಾಡಿ ಕನ್ನಡ ಮಾತನಾಡ್ತೇನೆ.